ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಮ್ಮ ಮನೇಲಿ ಅಜ್ಜಿ ಕರಿದ ಟೊಮೆಟೊ ಚಟ್ನಿನ ಮಾಡಿಕೊಡ್ತಿದ್ರು ನಾವು ಚಿಕ್ಕವರಿರುವಾಗ. ಈಗ ಆ ಚಟ್ನಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬರ್ರಿ. ಇವತ್ತು ನಾನು ಟೊಮೆಟೊ ಚಟ್ನಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಅಜ್ಜಿಯರು ಮಾಡ್ತಕ್ಕಂಥ ಟೊಮೆಟೊ ಚಟ್ನಿ ಇದು. ಈಗ ಒಂದು ಪ್ಯಾನ್ ಕಾಯಕ್ಕಿಡ್ರಿ. ಈ ಥರ ಟೊಮೆಟೊ ಹಣ್ಣನ್ನು ನೀಟಾಗಿ ತೊಳೆದಿಟ್ಕೊಳ್ರಿ. ನಾನೀಗ ಒಂದು 5ರಿಂದ 6 ಟೊಮೆಟೊ ಹಣ್ಣು ತೊಗೊಂಡಿನಿ. ಈ ಥರ ಟೊಮೆಟೊ ಹಣ್ಣನ್ನು ಹಿಂಗೆ ಪ್ಯಾನಿಗೆ ಹಾಕ್ರಿ. ಪ್ಯಾನಿಗೆ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ನಾನೀಗೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈ ಥರ ಎಣ್ಣೆ ಹಾಕಿ ಸ್ವಲ್ಪ ನೀವು ಸ್ಪೂನ್ಲಿಂದ ಈ ಥರ ಸ್ವಲ್ಪ ತಯಾರಿಸ್ತಾ ಇರಿ. ಇದು ಚೆನ್ನಾಗಿ ಟೊಮೆಟೊ ಹಣ್ಣು ಇದರಲ್ಲೇ ಫ್ರೈ ಆಗಬೇಕು. ಇದು ಚೆನ್ನಾಗಿ ಎಲ್ಲ ಕಡೆನೂ ಫ್ರೈ ಆಗಲಿ. ಈ ಥರ ಮಾಡಿ ನೀವೊಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಗ್ಯಾಸ್ ಸ್ವಲ್ಪ ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡಿರಿ, ಇಲ್ಲಾಂದ್ರೆ ಇದು ಮನೆಯೆಲ್ಲ ಜಾಸ್ತಿ ಹೊಗೆ ಆಗಿಬಿಡುತ್ತೆ. ಅದಕ್ಕೆ ಈಗ ಹಿಂಗೆ ಇರಲಿ. ಇದ್ರ ಮೇಲೆ ನಾನು ಮುಚ್ತೀನಿ. ಈಗ 5 ನಿಮಿಷ ಬಿಟ್ಟು ನಾನು ತೆಗೆದು ನೋಡೋಂದ್ರೆ ಈಗ ನೋಡಿರಿ, ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ಥರ ಆಗಿರಬೇಕು. ಸ್ವಲ್ಪ ಸಿಪ್ಪಿ ಕಪ್ಪಾದರೆ ಏನೂ ಆಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮತ್ತೆ ಸ್ವಲ್ಪ ಬೇರೆ ಕಡೆನೂ ಫ್ರೈ ಮಾಡಿಕೊಂಡ್ರೆ ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಟೊಮೆಟೊ ಹಣ್ಣು ಎಲ್ಲ ಕಡೆನೂ ಚೆನ್ನಾಗಿ ಬೆನಿಬೇಕು. ಈ ಥರ ಮತ್ತೆ ಹಾಕಿ ಮತ್ತೆ ಇನ್ನೊಂದು 5 ನಿಮಿಷ ಇದೇ ಥರ ಫ್ರೈ ಆಗೋಕ್ಕೆ ಮುಚ್ಚಿಡಂಗ್ರಿ. ಈಗ ಮತ್ತೆ 5 ನಿಮಿಷ ಬಿಟ್ಟು ನಾನು ತೆಗಿತೀನಿ. ನೋಡಿರಿ, ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಬೆಂದಿದ್ದಾವೆ ಟೊಮೆಟೊ ಹಣ್ಣು. ಮೆತ್ತಗನ ಹಾಗೆ ನೋಡಿರಿ. ಈ ಥರ ಮೆತ್ತಗಾದ್ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ರಿ. ಈಗ ನಾನು ಗ್ಯಾಸ್ ಬಂದ್ ಮಾಡೀನಿ. ಈಗ ಇವು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಆರೋಕ್ಕಷ್ಟೇ ಬಿಡಣ್ರಿ. ಬಿಟ್ಟು ಇದರಲ್ಲೇ ಇದೇ ಪ್ಯಾನಲ್ಲೇ ಈ ಟೊಮೆಟೊ ಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳಣ್ರಿ. ಇದೆಲ್ಲ ಪೂರ್ತಿ ಆಗಿ ಸ್ಮ್ಯಾಶ್ ಆಗ್ಬೇಕು, ಆ ಥರ ಮಾಡ್ಕೊಳಣ್ರಿ. ನಾನು ತೋರಿಸ್ತೀನಿ. ಇದು ಸ್ವಲ್ಪ ಆರಲಿ. ಈಗ ಇವು ತಣ್ಣಗಾಗ್ಯಾವ ಟೊಮೆಟೊ ಹಣ್ಣು. ತಣ್ಣಗಾಗಿರೋದನ್ನು ನಾನು ಈ ಥರ ಸ್ಮ್ಯಾಶರಿಂದ ಇದನ್ನು ಪ್ರೆಸ್ ಮಾಡ್ಕೊತೀನಿ. ಈ ಥರ ಇದನ್ನೆಲ್ಲ ಮಾಡಿದರೆ ಇದು ನೀಟಾಗಿ ಥರ ಪೇಸ್ಟ್ ಥರ ಆಗುತ್ತಾ. ಈ ಥರ ಇದೇ ಪ್ಯಾನಲ್ಲೇ ಮಾಡ್ಕೊಳ್ರಿ. ಇದು ಈ ಥರ ಚಟ್ನಿನ ನಮ್ಮ ಅಜ್ಜಿಯವರು ಮಾಡ್ತಿದ್ರು. ಇದು ರೊಟ್ಟಿ ಜೊತೆ, ಆಮೇಲೆ ಅನ್ನ ತುಪ್ಪದ ಜೊತೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ನೆಗಡಿ ಆಗಿರೋರಿಗೆ, ಆಮೇಲೆ ಬಾಣ್ತಿಯರಿಗೆ ಈ ಥರ ಎಲ್ಲ ಮಾಡಿಕೊಡ್ತಿದ್ರು. ಇದನ್ನು ಜಾಸ್ತಿ ಈ ಥರ ಪ್ಯಾನಲ್ಲಿ ಮಾಡೋಕ್ಕಿಂತ ನಮ್ಮ ಅಜ್ಜಿಯವರೆಲ್ಲ ರೊಟ್ಟಿ ಮಾಡ್ತಿದ್ರಲ್ಲ, ಅದೇ ರೊಟ್ಟಿ ಹಂಚಲ್ಲೇ ಈ ಥರ ಟೊಮೆಟೊ ಹಣ್ಣು ಹುರಿದು ಮಾಡ್ತಿದ್ರು. ಈ ಥರ ಹುರಿದು ಮಾಡೋದ್ರಿಂದ ಈ ಚಟ್ನಿ ಎಷ್ಟು ಟೇಸ್ಟ್ ಇರುತ್ತಂದರೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ. ನೀವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿನ್ನಬೇಕಂತ ನಿಮಗೆ ಆಸೆ ಆಗುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ ಇದು ಪಲ್ಯ. ಈ ಚಟ್ನಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಫ್ರೈ ಆದ್ವಂದ್ರೆ ಈ ಥರ ಟೊಮೆಟೊ ಹಣ್ಣು ಜಲ್ದಿ ಸ್ಮ್ಯಾಶ್ ಆಗಿಬಿಡ್ತವ. ಈ ಥರ ಈಗ ಆಗೈತಲ್ಲ. ಇದಕ್ಕೆ ಯಾವುದೇ ಥರ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ. ಈಗ ನೋಡಿರಿ, ನಾನು ಯಾವ ಥರ ಮಾಡಿ ತೋರಿಸ್ತೀನಂತ ಇದನ್ನು. ಈಗ ಗ್ಯಾಸ್ ಹಚ್ಕೊಳಣ್ರಿ. ಈ ಗ್ಯಾಸ್ ಹಚ್ಚಿ ಇದನ್ನು ನೀವು ಜಾಸ್ತಿ ಕುದಿಸ್ಬಾರ್ದು. ಈಗ ಸ್ವಲ್ಪ ಈ ಥರ ಸೈಡಿಗೆ ಮಾಡಿ ನಾನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ.
ಇದೇ ಎಣ್ಣೆಗೆ ಇದಕ್ಕೆ ನೀವು ಜೀರಿಗೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಈ ಥರ ಎಲ್ಲ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿನಿ. ಈ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಿಂಗೆ ಸೇರಿಸ್ತೀನಿ. ಇದು ಚೆನ್ನಾಗಿ ಇದ್ರ ಜೊತೆ ಸ್ವಲ್ಪ ಬೆರೀಲಿ. ಇದೇನು ಬೆಳ್ಳುಳ್ಳಿ ಎಣ್ಣೆಯಾಗ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ. ಹಿಂಗೆ ಹಸಿ ಬೆಳ್ಳುಳ್ಳಿನೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ನೀವು ಈ ಥರ ಒಂದು ಸಲ ಚಟ್ನಿ ನೀವು ಮಾಡ್ಕೊಂಡು ತಿನ್ನಿರಿ, ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ. ನೀವು ಇನ್ನೊಂದು ಸಲ ಮಾಡಬೇಕಂತ ನೀವೇ ಇಷ್ಟಪಟ್ಟು ಮಾಡ್ಕೊತೀರಿ. ಈಗ ಇದಕ್ಕೆ ನಾನು ಖಾರ ಹಾಕ್ತೀನಿ. ಗ್ಯಾಸ್ ಆದಷ್ಟು ಸ್ಲಿಮ್ಮಲ್ಲೇ ಇಡ್ರಿ, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದು ನೀವು ಜಾಸ್ತಿ ಕುದಿಸಿದ್ರೆ ಈ ಟೊಮೆಟೊ ಹಣ್ಣಿನ ರಸ ಎಲ್ಲ ಹೋಗ್ಬಿಡ್ತೈತೆ, ಟೇಸ್ಟ್ ಅಷ್ಟೊಂದು ಸರಿಯಾಗಿ ಚೆನ್ನಾಗಿ ಕೊಡಲ್ಲ. ಖಾರ ಹಾಕ್ತೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡಿ ಖಾರ ಹಾಕ್ಕೊಳ್ರಿ. ನಾನೀಗ 1 ಸ್ಪೂನಷ್ಟು ಖಾರ ಹಾಕ್ತೀನಿ. ನಾನು 1 ಸ್ಪೂನು ಉಪ್ಪು ಹಾಕ್ಕೊತೀನಿ. ಖಾರ ಉಪ್ಪು ಇದೆಲ್ಲ ನಿಮಗೆ ನೋಡಿ ನೀವು ಹಾಕ್ಕೊಳ್ರಿ. ಒಂದು ಸ್ವಲ್ಪನೇ ನಾನು ಸಕ್ಕರೆ ಹಾಕ್ತೀನಿ. ಈಗ ನಾನು ಒಂದು ಸ್ವಲ್ಪನೇ ಅರಿಶಿನ ಹಾಕ್ತೀನಿ. ಅರಿಶಿನ. ಇದಕ್ಕೆ ಜಾಸ್ತಿ ಅರಿಶಿನ ಹಾಕೋದನ್ನು ಅವಶ್ಯಕತೆ ಇರಲ್ಲ. ಈಗ ಇಷ್ಟ ಆಯ್ತಲ್ಲ, ಇದನ್ನು ಇಷ್ಟೇ ಕಲಸಿ ನೀವು ಗ್ಯಾಸ್ ಬಂದ್ ಮಾಡಿ ಮುಚ್ಚಿಟ್ಬಿಡ್ರಿ ಸಾಕು. ಇಷ್ಟೇ ಇದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಸ್ಮೆಲ್, ಖಾರ, ಹಸಿ ಸ್ಮೆಲ್ಲಿಂದು, ಬೆಳ್ಳುಳ್ಳಿದು ಎಲ್ಲ ಇತ್ತಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತಾ. ನೋಡಿರಿ, ಈಗ ಇದು ಪಲ್ಯ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ನಾನು ಇದಕ್ಕೀಗ ಸ್ವಲ್ಪ ಮೇಲ್ಗಡೆ ಕರಿಬೇವು ಮತ್ತು ಕೊತ್ತಂಬರಿನ ಎರಡನ್ನು ಉದುರಿಸ್ತೀನಿ. ಈ ಥರ ಮಾಡಿಕೊಂಡ್ರೆ ಆಯಿತು. ಗ್ಯಾಸ್ ಬಂದ್ ಮಾಡಿರಿ. ಈ ಥರ ಕರೆದಿರ್ತಕ್ಕಂಥ ಟೊಮೆಟೊ ಚಟ್ನಿನ ಒಂದು ಸಲ ಮಾಡಿಕೊಂಡು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.